ವೆಲ್ಕಮ್ ಟು ಮೈ ವಿಡಿಯೋ. ಇವತ್ತಿನ ರೆಸಿಪಿ ರವೆ ದೋಸೆ. ಇದು ನನ್ನ ಮಕ್ಕಳು ಫೇವ್ರೆಟ್ ಬ್ರೇಕ್ಫಾಸ್ಟ್. ಫಸ್ಟ್ ಲಿಸ್ಟಲ್ಲೇ ಸಿಗುತ್ತೆ ಇದು. ಆ್ಯಕ್ಚುಲಿ ಅವ್ರದ್ದು ಫೇವ್ರೆಟ್. ಒಂದು ಬೌಲ್ ರವೆ ತೊಗೊಂಡಿದ್ದೀನಿ, ಇನ್ನೊಂದು ಅದಕ್ಕಿಂತ ಚಿಕ್ಕ ಬೌಲಲ್ಲಿ ಅವಲಕ್ಕಿ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಇದು ಮೀಡಿಯಮ್ ಅವಲಕ್ಕಿ ತೊಗೊಳ್ಳಿ, ನಾನು ಸ್ವಲ್ಪ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ಇದನ್ನು ರವೆನ ಒಂದು 2-3 ಸಲ ನೀಟಾಗಿ ವಾಶ್ ಮಾಡಿ, ಅದರಲ್ಲಿ ಸ್ವಲ್ಪ ಮೇಲ್ಗಡೆ ಎಲ್ಲ ಸ್ವಲ್ಪ ಇದಿರುತ್ತೆ, ಕೊಳೆ ಇರುತ್ತೆ, ಡಸ್ಟ್ ಇರುತ್ತೆ. ಹಾಗಾಗಿ ಅದನ್ನು ಒಂದು 2-3 ಸಲ ವಾಶ್ ಮಾಡಿ ನೀರು ಹಾಕಿ ಇಟ್ಬಿಡಿ. ಅವಲಕ್ಕಿನೂ ಸೇಮ್ ಹಾಗೆಯೇ ಒಂದು 3-4 ಸಲ ವಾಶ್ ಮಾಡಿ ಅವಲಕ್ಕಿನ. ನೆಕ್ಸ್ಟು ಇದನ್ನು ಒಂದು ಹಾಫ್ ಆನ್ ಅವರ್, ಟೈಮ್ ಇದ್ದರೆ ಹಾಫ್ ಆನ್ ಅವರ್ ಇಡಿ, ಇಲ್ಲ ಅಂದರೆ 20 ಮಿನಿಟ್ಸ್ 10 ಮಿನಿಟ್ಸ್ ಆದರೂ ನೀವು ವೆಯ್ಟ್ ಮಾಡ್ಬೋದು. ಆ್ಯಕ್ಚುಲಿ ಫಸ್ಟು ನಾವು ಅವಲಕ್ಕಿ ಮತ್ತು ರವೆನ ಫಸ್ಟ್ ಅವಲಕ್ಕಿ ಹಾಕ್ತಾಯಿದ್ದೀನಿ ನೋಡಿ. 1 ಅವರ್ ನೆನೆಸಿದ್ರು ಏನೂ ಆಗಲ್ಲ ಆ್ಯಕ್ಚುಲಿ. ನೆಕ್ಸ್ಟು ರವೆ ಹಾಕಬೇಕು, ನೀರು ತೆಗೆದು ಹಾಕಬೇಕು ಇದನ್ನು. ಆ್ಯಕ್ಚುಲಿ ಎರಡೂ ನೀರು ತೆಗೆದು ಹಾಕಬೇಕು. ನೆಕ್ಸ್ಟು ನಾನು ಇದಕ್ಕೆ 1 ಸ್ಪೂನ್ ಸೌಟ್ ಅಂತನಾದರೂ ಹೇಳ್ಬೋದು. ಆ್ಯಕ್ಚುಲಿ ಅದರಲ್ಲಿ 1 ಸ್ಪೂನ್ ನಾನು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ನೆಕ್ಸ್ಟು 1/4 ಸ್ಪೂನ್ ಕಡಲೆ ಹಿಟ್ಟು, ಬೇಸನ್ ಪೌಡರ್ ಅದಿದೆಯಲ್ಲ ಆ ಹಿಟ್ಟು. ನೆಕ್ಸ್ಟ್ ನಾನು ಇದಕ್ಕೆ ಮೈದಾನಾದರೂ ಆ್ಯಡ್ ಮಾಡ್ಬೋದು, ಇಲ್ಲ ಗೋಧಿ ಹಿಟ್ಟು ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಇಷ್ಟನ್ನು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಬೇಕು ಇದನ್ನು. ಆ್ಯಕ್ಚುಲಿ ನನಗೆ 2 ಸಲ ಆಗಿತ್ತು. ಫುಲ್ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಬಿ ಇದನ್ನು. ನುಣ್ಣಗೆ ರುಬ್ಬಿದ ಮೇಲೆ ಅದಕ್ಕೆ ನೆಕ್ಸ್ಟ್ ನಾವು ನೋಡಿ ಇಷ್ಟ ಆಯಿತು. ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಈ ದೋಸೆ, ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನೆಕ್ಸ್ಟು ನಾವು ಇದಕ್ಕೆ ಏನು ಮಾಡ್ತೀವಿ ಅಂದರೆ 1-2 ಟೊಮೊಟೊ ಹಾಕಿದ್ದೀನಿ, ಶುಂಠಿ 1 ಇಂಚ್ ಹಾಕಿದ್ದೀನಿ. ಆ್ಯಕ್ಚುಲಿ ಒಂದು ಅರ್ಧ ಸ್ಪೂನ್ ಅಡುಗೆ ಅರಿಶಿನ, ನೆಕ್ಸ್ಟು 1 ಸ್ಪೂನ್ ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟನ್ನೂ ನೀವು ನೀರು ಹಾಕಿ ಪೇಸ್ಟ್ ಮಾಡಬೇಕು, ಫೈನ್ ಪೇಸ್ಟ್ ಮಾಡಿ ಅದನ್ನು. ಆ್ಯಕ್ಚುಲಿ ಶುಂಠಿನ ನೀವೇನು ಮಾಡಿ ಗೊತ್ತಾ, ನಾನು ಪೀಸ್ ಮಾಡಿ ಹಾಕಿದ್ದೆ, ಗೆಜ್ಜೆ ಹಾಕಿ ಅದು ನೀಟಾಗಿ ಪೇಸ್ಟ್ ಆಗುತ್ತೆ ಅದು. ಇಲ್ಲಾಂದರೆ ಅದು ಪೀಸಸ್ ಮಧ್ಯದಲ್ಲಿ ಸಿಗುತ್ತೆ. ಹಾಗಾಗಿ ಇದನ್ನೇನು ಮಾಡಬೇಕು ಅಂದರೆ ದೋಸೆ ಬೇಟರ್ ಮಾಡಿದ್ದೀವಲ್ಲ ಅದಕ್ಕೆ ನೀವು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ 1 ಸ್ಪೂನ್ ಸಹಾಯದಿಂದ ಆ ಬ್ಯಾಟರ್ನ ನೋಡಿ ಈ ಕಲರ್ ಈ ಥರ ಈ ಕನ್ಸಿಸ್ಟೆನ್ಸಿಲಿ ಕರೆಕ್ಟಾಗಿರಲಿ. ತಕ್ಷಣವೇ ಮಾಡ್ಬೋದು ಇದನ್ನು. ಇನ್ಸ್ಟೆಂಟ್ ರವಾ ದೋಸೆ. ತವಾನ ಬಿಸಿಗಿಟ್ಟಿದ್ದೆ, ತವಾ ಬಿಸಿ ಆದಮೇಲೆ ನಾವು 1 ಸ್ಪೂನ್ ಇಲ್ಲ 2 ಸ್ಪೂನ್ ನಿಮಗೆ ಹೇಗೆ ಬೇಕೋ ಹಾಗೆ, ಎಷ್ಟು ಸಾಧ್ಯನೋ ಅಷ್ಟು ತೆಳುವಾಗಿ ಮಾಡ್ಬೋದು ನಾವು ಇದನ್ನು. ತುಂಬ ಚೆನ್ನಾಗಿರುತ್ತೆ ಇದನ್ನು. ಒಂದು ಸೈಡ್ ಅದು ನೀವು ಕ್ರಿಸ್ಪಿಯಾಗಾದರೂ ಮಾಡ್ಬೋದು, ಸಾಫ್ಟಾಗಾದರೂ ಮಾಡ್ಬೋದು. ಬಟ್ ನಮ್ಮ ಮನೆಯಲ್ಲಿ ಒಬ್ಬೊಬ್ರಿಗೆ ಒಂದೊಂದು ರೀತಿ ಇಷ್ಟ. ಒಬ್ಬರಿಗೆ ಸಾಫ್ಟ್ನೆಸ್ ದೋಸೆ ಇಷ್ಟ, ಇನ್ನೊಬ್ಬರಿಗೆ ಮಸಾಲೆ ದೋಸೆ ಟೈಪು ಕ್ರಿಸ್ಪಿ ಆಗಬೇಕು. ಸಾಫ್ಟ್ ಬೇಕು ಅಂದರೆ ನೀವು 2 ಸೈಡು ನೀವು ಅದನ್ನು ಬೇಯಿಸಬೇಕಾಗುತ್ತೆ. ಮಸಾಲೆ ದೋಸೆ ಬೇಕು ಅಂದರೆ ಒಂದೇ ಸೈಡು ಅದು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಬಿಟ್ಟು ಅದನ್ನು ತೆಗಿಬಹುದು. ಆವಾಗ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಕಾಯಿ ಚಟ್ನಿ ಜೊತೆ ಇಲ್ಲ ಸ್ವೀಟ್ ಚಟ್ನಿ ಜೊತೆ ಹಾಗೇನೂ ತಿನ್ಬೋದು. ಆ್ಯಕ್ಚುಲಿ ನಾವು ತೆಂಗಿನಕಾಯಿ ಚಟ್ನಿ ಜೊತೆ ನಾವು ತಿಂದಿದ್ದು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ. ಬಟ್ ಇದನ್ನು ಮಾಡೋದಕ್ಕೂ ಇನ್ಸ್ಟೆಂಟ್ ಆದ್ರೂ ಅಷ್ಟೇ ನೀಟಾಗಿ ಬರುತ್ತೆ ರವಾ ದೋಸೆ. ಆ್ಯಕ್ಚುಲಿ ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.